ಒಂದೇ ಒಂದು ಮಾತಿನಿಂದ ಚಿನ್ನದ ಬೆಲೆ ಕುಸಿತ. ಅಮೆರಿಕ ಇರಾನ್ ಸಂಘರ್ಷ, ಕುಸಿದ ಚಿನ್ನದ ಬೆಲೆ. ಇಳಿಕೆಯಾಗಿರುವಾಗಲೇ ತಕ್ಷಣವೇ ಮುಗಿಬಿದ್ದು ಚಿನ್ನ ಕೊಳ್ಳಬೇಕಾ ಅಥವಾ ಬೇಡವಾ? ಕಳೆದ ಕೆಲವು ವಾರಗಳಿಂದ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಮಾರುಕಟ್ಟೆಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಸತತವಾಗಿ ಇಳಿಕೆ ಕಾಣುತ್ತಿದೆ. ಇತ್ತೀಚಿನವರೆಗೂ ಗಗನದಲ್ಲಿದ್ದ ಬಂಗಾರದ ದರ ಈಗ ದಿಢೀರನೆ ಪಾತಾಳಕ್ಕೆ ಇಳಿದಿರುವುದು ಗ್ರಾಹಕರಿಗೆ ಭಾರೀ ನಿಮ್ಮಳ ತಂದಿದೆ. ಆದರೆ ಇದೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ನೀಡಿದ್ದ ಒಂದು ವಿಶೇಷ ಸೂಚನೆ ಇಡೀ ದೇಶದ ಗಮನ ಸೆಳೆದಿದೆ. ಮಾರುಕಟ್ಟೆಯ ಇತ್ತೀಚಿನ ಅಂಕಿಅಂಶಗಳನ್ನು ಗಮನಿಸಿದ್ರೆ ಈ ಬೆಲೆ ಕುಸಿತ ಎಷ್ಟು ದೊಡ್ಡದಾಗಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತೆ. ಮೇ 10ರಂದು 24 ಕ್ಯಾರೆಟ್ನ 10 ಗ್ರಾಂ ಪರಿಶುದ್ಧ ಚಿನ್ನದ ಬೆಲೆ ಸುಮಾರು 1,52,350 ರೂಪಾಯಿ ಇತ್ತು. ಆದರೆ ಜೂನ್ 28ರ ವೇಳೆಗೆ ಅದು 1,43,950ಕ್ಕೆ ಕಂಪ್ಲೀಟ್ ಆಗಿ ಪತನಗೊಂಡಿದೆ. ಅಂದ್ರೆ ಕೇವಲ ಕೆಲವು ವಾರಗಳಲ್ಲಿ 10 ಗ್ರಾಂಗೆ ಚಿನ್ನದ ಬೆಲೆ ಬರೋಬ್ಬರಿ 8,400 ಇಳಿಕೆಯಾಗಿದೆ. ಇನ್ನು ಬೆಳ್ಳಿಯ ದರ ಕೂಡ ಇದೇ ಹಾದಿ ಹಿಡಿದಿದ್ದು ಮೇ 10ರಂದು ಕೆಜಿಗೆ 2,80,000 ಇದ್ದದ್ದು ಜೂನ್ 28ಕ್ಕೆ 2,45,000ಕ್ಕೆ ತಲುಪಿದೆ. ಅಂದ್ರೆ ಒಂದೇ ಸಮನೆ ಕೆಜಿ ಬೆಳ್ಳಿಗೆ 35,000ದಷ್ಟು ಭಾರೀ ಕುಸಿತ ದಾಖಲಾಗಿದೆ. ಅಮೆರಿಕ ಇರಾನ್ ನಡುವೆ ಮತ್ತೆ ಸಂಘರ್ಷ ಉಲ್ಬಣಗೊಂಡಿದೆ. ಇದರಿಂದ ತೈಲ ಬೆಲೆಗಳು ಏರಿಕೆಯಾಗಿದ್ದು ಲೋಹಗಳ ಮೇಲೆ ಒತ್ತಡ ಮುಂದುವರೆದಿದೆ. ಹೀಗಾಗಿ ಇಂದು 1,000 ರೂಪಾಯಿ ಚಿನ್ನದ ಬೆಲೆ ಇಳಿಕೆಯಾಗಿದ್ದು ಬೆಳ್ಳಿ ಬೆಲೆಯಲ್ಲೂ ಯಾವುದೇ ಏರಿಕೆ ಕಂಡುಬಂದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಒಂದು ಮುಖ್ಯವಾದ ಮನವಿ ಮಾಡಿದ್ರು. ತುರ್ತು ಇಲ್ಲದ ಖರ್ಚುಗಳನ್ನ ಕನಿಷ್ಠ 1 ವರ್ಷದವರೆಗೆ ಮುಂದೂಡಿ ಎಂದು ಅವರು ಹೇಳಿದ್ರು. ವಿಶೇಷವಾಗಿ ಬಂಗಾರ ಖರೀದಿ ಮತ್ತು ವಿದೇಶಿ ಪ್ರವಾಸದಂತಹ ಭಾರೀ ವೆಚ್ಚದ ಕೆಲಸಗಳನ್ನು ಸದ್ಯಕ್ಕೆ ಕಡಿಮೆ ಮಾಡುವಂತೆ ಕೋರಿದ್ದರು. ದೇಶದ ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನ ಬಲಪಡಿಸುವುದು ಇದರ ಹಿಂದಿನ ಮುಖ್ಯ ಉದ್ದೇಶವಾಗಿತ್ತು. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆಯಿಂದಾಗಿ ದೇಶದ ಆರ್ಥಿಕತೆಯ ಮೇಲಾಗುವ ಒತ್ತಡವನ್ನು ತಡೆಯಲು ಸರ್ಕಾರ ಈ ಹೆಜ್ಜೆ ಇಟ್ಟಿತ್ತು. ಬೆಲೆ ಇಳಿಕೆಗೆ ಕಾರಣಗಳು. ಹೊರ್ಮುಜ್ನಲ್ಲಿ ಸಂಚರಿಸುತ್ತಿದ್ದ ಹಡಗುಗಳ ಮೇಲೆ ಇರಾನ್ ದಾಳಿ ನಡೆಸಿದ ಬೆನ್ನಲ್ಲೇ ಇರಾನ್ನ 10 ಸೇನಾ ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಇದಕ್ಕೆ ಪ್ರತೀಕಾರವಾಗಿ ಗಲ್ಫ್ ದೇಶಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಶಾಂತಿ ಮಾತುಕತೆ ಒಪ್ಪಂದದ ನಡುವೆಯೇ ಸಂಘರ್ಷ ತೀವ್ರವಾಗಿದೆ. ಇರಾನ್ ಅನ್ನು ಸರ್ವನಾಶ ಮಾಡುವುದಾಗಿ ಟ್ರಂಪ್ ಹೇಳಿದ್ದು ಮತ್ತೆ ಜಾಗತಿಕ ಅನಿಶ್ಚಿತತೆ ಭೀತಿ ಹೆಚ್ಚಾಗಿದ್ದು ತೈಲಗಳ ಬೆಲೆ ಏರಿಕೆಯಾಗಿವೆ. ಲೋಹಗಳ ಮೇಲೆ ಆಕರ್ಷಣೆ ಕಡಿಮೆಯಾಗಿದೆ. ಆದರೆ ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗುತ್ತಿರುವ ಚಿನ್ನ ನಮ್ಮ ಬೇಡಿಕೆಗೆ ಸಾಕಾಗುತ್ತಿಲ್ಲ. ಹೀಗಾಗಿ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಬಂಗಾರವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗುತ್ತೆ. ಈ ಆಮದು ಪ್ರಕ್ರಿಯೆಗೆ ಭಾರತ ಸರ್ಕಾರವು ಭಾರೀ ಪ್ರಮಾಣದಲ್ಲಿ ಅಮೆರಿಕನ್ ಡಾಲರ್ ಚಲಾವಣೆ ಮಾಡಬೇಕಾಗುತ್ತೆ. ಇದರಿಂದ ದೇಶದ ವ್ಯಾಪಾರ ಕೊರತೆ ಹೆಚ್ಚಾಗುವುದಲ್ಲದೆ ಭಾರತೀಯ ರೂಪಾಯಿ ಮೌಲ್ಯ ಮೇಲೆಯೂ ಕೆಟ್ಟ ಪರಿಣಾಮ ಬೀರುತ್ತೆ. ಜನರು ಚಿನ್ನದ ಖರೀದಿ ಕಡಿಮೆ ಮಾಡಿದ್ರೆ ದೇಶದ ಆರ್ಥಿಕತೆಗೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗಲಿದೆ. ಮೋದಿ ಅವರ ಮನವಿಯ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮತ್ತೊಂದು ಶಾಕಿಂಗ್ ನಿರ್ಧಾರ ಕೈಗೊಂಡಿದೆ. ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ನಿಜವಾದ ಆಮದು ಸುಂಕವನ್ನ 6% ನೇರವಾಗಿ 15% ಹೆಚ್ಚಿಸಿದೆ. ಇದರೊಂದಿಗೆ ಕಸ್ಟಮ್ಸ್ ಸುಂಕ ಹಾಗೂ ಕೃಷಿ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಸೆಸ್ನಲ್ಲೂ ಮಹತ್ವದ ಬದಲಾವಣೆ ಮಾಡಲಾಗಿದೆ. ದರಗಳು ಇಷ್ಟೊಂದು ಇಳಿಕೆಯಾಗಿರುವಾಗ ತಕ್ಷಣವೇ ಮುಗಿಬಿದ್ದು ಚಿನ್ನ ಕೊಳ್ಳಬೇಕಾ ಅಥವಾ ಇನ್ನು ಕಾಯಬೇಕಾ ಎಂಬ ಗೊಂದಲ ಎಲ್ಲರಲ್ಲೂ ಇದೆ. ಭವಿಷ್ಯದಲ್ಲಿ ಚಿನ್ನದ ಬೆಲೆ ಹೇಗೆ ಬದಲಾಗಲಿದೆ ಎಂಬುದು ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಹಾಗೂ ಕೇಂದ್ರ ಬ್ಯಾಂಕುಗಳ ಬಡ್ಡಿ ದರದ ನಿರ್ಧಾರಗಳ ಮೇಲೆ ನಿಂತಿರುತ್ತೆ. ಹಾಗಾಗಿ ಬಂಗಾರದ ಮೇಲೆ ಹೂಡಿಕೆ ಮಾಡಲು ಬಯಸುವವರು ಒಂದೇ ಬಾರಿಗೆ ದೊಡ್ಡ ಮೊತ್ತದ ಹಣವನ್ನು ಹಾಕುವ ಬದಲು ಮಾರುಕಟ್ಟೆಯ ಟ್ರೆಂಡ್ ಗಮನಿಸುತ್ತಾ ಹಂತ ಹಂತವಾಗಿ ಅಥವಾ ಬ್ಯಾಚ್ಗಳ ರೂಪದಲ್ಲಿ ಇನ್ವೆಸ್ಟ್ ಮಾಡುವುದು ಬುದ್ಧಿವಂತಿಕೆಯ ಲಕ್ಷಣ ಎಂದು ಆರ್ಥಿಕ ತಜ್ಞರು ಸಲಹೆ ನೀಡುತ್ತಿದ್ದಾರೆ.